ಆ ದಿಶೆಯಲ್ಲಿ ನೀವೇನು ಪ್ಲ್ಯಾನ್ ಮಾಡ್ಬೇಕಂತ ಬಯಸಿದ್ದೀರಿ ಅಂತ ನೋಡಿ ಜನಕ್ಕೆ ಮುಟ್ಟಬೇಕಲ್ಲ. ಹೌದಪ್ಪ, ಇಲ್ಲೊಬ್ರು ಅದಾರು ಕಾಂಗ್ರೆಸ್ ಅವರು ಒಳ್ಳೆ ನಮ್ಮ ಕೆಲಸ ಮಾಡ್ತಾರೆ, ಇವ್ರಿಗೆ ಹೆಚ್ಚಿಗೆ ಮಾಡ್ತಾರೆ. ಇವತ್ತು ನೋಡಿ ಸಾಮಾನ್ಯವಾಗಿ ಬಾಲಚಂದ್ರ ಅವ್ರದ್ದು ವಿಷಯ ಕೇಳಿದಾಗ ಜನಕ್ಕೆ ಭೇಟಿ ಹಾಕಾರ, ಮದುವೆ ಯಾರು ಹೆಲ್ಪ್ ಮಾಡ್ತಾರೆ ಏನೋ ಅವ್ರ ಬಗ್ಗೆ ಒಂದಿಷ್ಟು ಕಥೆಗಳಿದಾವೆ. ಆ ಕಥೆಗಳನ್ನ ಹೇಳ್ತಾರೆ, ಏನೋ ಮಾಡ್ತಾರೆ. ಬಟ್ ನೀವು ನಾನೀಗ ಕೇಳ್ತಾ ಇರೋದು ಆ ಎಲ್ಲವನ್ನು ಮೀರಿ ನಾನು ಗೆದ್ದಿನ ಅಂತ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕಾಗಿದ್ರೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ದಿಶೆಯಲ್ಲಿ ಅಂತ ಒಂದೆರಡು ಟಿಕೆಟ್ ಕೊಟ್ಟಾಗಿ ಮಾತ್ರ. ಬಟ್ ಕೊಡಲಿ ಬಿಡಲಿ, ನೀವು ಆ ದಿಶೆಯಲ್ಲಿ ಬೆಳೆದಕ್ಕೆ ಏನು ವಿಚಾರ ಮಾಡ್ತಾ ಇದ್ದೀರಿ ಅಂತ ನೋಡಿ. ನಾವು ನಿರಂತರವಾಗಿ ಜನರ ಸಂಪರ್ಕ ಇದ್ದೀವಿ. ಎಲ್ಲ ನಾಯಕರ ವಿಶ್ವಾಸಕ್ಕೆ ತಗೊಂಡು ಏನು BJP ಶಾಸಕರು ಮಾಡ್ತಾರಲ್ಲ ಅವ್ರಿಗೆ ನಾವು ಪ್ರತಿಸ್ಪರ್ಧೆಗೆ ಏನೇನು ತಯಾರಿಗಳನ್ನ ಮಾಡಬೇಕಲ್ಲ ಅದನ್ನೆಲ್ಲನೂ ಮಾಡ್ಕೋ ತಯಾರಿ ಇದ್ದಾಗ ನಾವು ಸ್ಪರ್ಧೆಗೆ ಇಳ್ಯಾಕೆ ಹತ್ತೈತ್ರಿ. ಯಾಕಂದ್ರೆ ಜನ ನಮ್ಮದು ಎಲ್ಲೋ ಒಂದು ಕಡೆ ಒಲವಿದ್ದಾಗ ಅದನ್ನು ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರ ಜೊತೆ ಚರ್ಚಿಸಿ ಯಾವ್ಯಾವ್ದು ಮುಂದೆ ಬದಲಾವಣೆಗೆ ಏನೇನು ರೂಪಿಸ್ಬೇಕಲ್ಲ ಆಗಿನ ಟೈಮ್ದಾಗ ವಿಚಾರ ಮಾಡೋಣ. ಇನ್ನೂ ಇಲೆಕ್ಷನ್ ಭಾಳ ದೂರ ಇಲ್ಲ. ನಾವು ಇಲ್ಲಿ ಕೇಳುವಂಥ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಇದೇ ಸಂದರ್ಭದಲ್ಲೇ. ಈಗ ನಿಮ್ಮ ಸಮುದಾಯದವರು ಅಂದರೆ ಹಾಲಮತ ಸಮುದಾಯದವರು ಸಾಕಷ್ಟಿದ್ದೀರಿ, ಈ ಭಾಗವಾಗಿದ್ದೀರಿ, ಆ ಭಾಗದೂ ಇದ್ದೀರಿ. ನೀವು ಲಿಂಗಾಯ ಸಮುದಾಯದವರು, ಅದ್ರ ಜೊತೆಗೆ ಉಪ್ಪಾರ ಸಮುದಾಯದವರು ಕೂಡಿದರೆ ಒಂದು ಏನೋ ರಿಸಲ್ಟ್ ಬರೋ ಸಾಧ್ಯತೆಗಳು ಹೇಳಿದ್ದಾವೆ. ಹೀಗಾಗಿ ಅವರೆಲ್ಲನೂ ತಮ್ಮ ಅದೇನೋ ಒಂದು ಯಾವುದೇ ಬಲ ಅಲ್ರಿ, ಇವತ್ತು ಅವ್ರು ತಮ್ಮ ಶಕ್ತಿ ಎಲ್ಲರನ್ನೂ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಅದು ಅವ್ರ ಜೊತೆಗಿದ್ದಾರೆ. ಆ ದಿಶೆಯಲ್ಲಿ ನಿಮ್ಮ ಸಮುದಾಯದವರು ನಿಮಗೆ ಬೆಂಬಲಕ್ಕೆ ಬಂದು ನಿಲ್ಲುವಷ್ಟರ ಮಟ್ಟಿಗೆ ಮಾನಸಿಕ ಸ್ಥಿತಿಯಲ್ಲಿ ಸಜ್ಜಿದಾರ ಅಂತ ಕೇಳುವಂಥದ್ದು. ಅದು ಪಕ್ಷದ ವರಿಷ್ಠರು ಮತ್ತು ಸಮಾಜದ ಮುಖಂಡರ ತೀರ್ಮಾನ ಮಾಡ್ತಾರೆ. ಇನ್ನೂ ಇಲೆಕ್ಷನ್ ಭಾಳ ದೂರ ಇರೋದ್ರಿಂದ ಈಗ ಸದ್ಯ ಏನದು ಮಾತಾಡಿದ್ರು ಸಹ ಏನು ಅಷ್ಟು ಉಪಯೋಗ ಆಗಂಗಿಲ್ಲ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸಮಾಜನೂ ಸಹ ಆ ದೃಷ್ಟಿಯಾಗಿ ವಿಚಾರ ಮಾಡುತ್ತೆ, ಪಕ್ಷನೂ ಸಹ ಜಿಲ್ಲೆಯಲ್ಲಿ ಏನು ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡ್ಬೇಕಂತೇಳಿ ಪಕ್ಷನೂ ಸಹ ವಿಚಾರ ಮಾಡ್ತೈತಿ. ಮತ್ತು ಸಮಾಜಕ್ಕೂ ನ್ಯಾಯ ಸಿಗುತ್ತೆ ಮತ್ತು ಪಕ್ಷದಿಂದನೂ ಸಹ ಸಮಾಜದವ್ರನ್ನ ಗುರುತಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತೈತಿ. ಆ ಮಟ್ಟಿಗೆ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತೇಳಿ ತಮ್ಮ ಮುಖಾಂತರ ಸಮಾಜದ ಜನತೆಗೆ ತಿಳಿಸಲು ಬಯಸ್ತೀನಿ ಸರ್. ಅಡ್ಡಿಲ್ಲ, ಇಲ್ಲಿವರೆಗೆ ನೀವು ಬಂದ್ರಿ, ನಿಮ್ಮ ಮನಸ್ಸಿನ ಮಾತನ್ನು ಕೆಲವೊಂದಿಷ್ಟು ಹೇಳಿದಿರಿ, ಆಯಿತು. ಇನ್ನೇನು ದೂರ ಅಂತ ಏನಿಲ್ಲ, ಬಂತು 2028 ಅನ್ನೋದ್ರಾಗ ಎಲ್ಲ ಅನುಕೂಲ ಇತ್ತಂದ್ರೆ ದಿನಗಳು ಹೋಗಿದ್ದು ಗೊತ್ತಾಗೋದಿಲ್ಲ. ಬಂತು ಆ ದಿಶೆಯಲ್ಲಿ ನೀವು ಪ್ರಯತ್ನ ಮಾಡಿರಿ, ನಿಮ್ಮ ಕಾಂಗ್ರೆಸ್ ಟಿಕೆಟ್ ನಿಮ್ಗೆ ಸಿಕ್ಕುವಂಗಾಗಲಿ. ಜೊತೆಗೆ ಆ ಸಿಕ್ಕದ್ದನ್ನು ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಿಸ್ಕೊಳ್ಳಿರಿ. ಯಾಕೆಂದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೇಕಾಗ್ತದೆ. ಅದನ್ನು ನೀವು ಮೋಸ್ಟ್ಲಿ ನಿಮ್ಮ ಮಾತುಗಳು ನೋಡಿದ್ರೆ ಅಲ್ಲಿ ಸಂಪರ್ಕದಾಗಿದ್ದೀರಿ, ಮಾಡ್ತಾಯಿದ್ದೀರಿ ಅಂತೂ ಅನ್ನಿಸ್ತಾ ಇದೆ. ಆಯಿತು, ಹೋರಾಟ ಮಾಡಿರಿ, ಗೆಲ್ಲರಿ ಅನ್ನೋಂಥ ಮಾತು ಹೇಳ್ತಾ ತಾವು ಇಲ್ಲಿವರೆಗೆ ಬಂದ್ರಿ, ತಮ್ಮ ಮನಸ್ಸಿನ ಮಾತು ಮಾತಾಡಿದ್ರಿ. ಅಂತೂ ಒಂದಿಲ್ಲಪ್ಪ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ, ಪ್ರಯತ್ನ ಮಾಡ್ತಾರೆ ಅಂತೇಳಿ ಯಾರಿಗೆ ಕೊಡ್ತಾರೆ ನೋಡೋಣ. ಅಲ್ಲಿ ಅರವಿಂದ್ ದಳವಾಯಿನೂ ಇದ್ದಾರೆ, ಕಾಂಗ್ರೆಸ್ ವತಿಯಿಂದ ನೀವು ಇದ್ದೀರಿ, ಇನ್ನೂ ಕೆಲವೊಂದು ಜನ ಇದ್ದಾರೆ. ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಇನ್ನು ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಆದ್ರೆ ನೀವು ಸಿದ್ದರಾಮಯ್ಯನವ್ರ ಸಮೀಪ ಇರೋದ್ರಿಂದ ನಿಮ್ಗೆ ಸಿಗಬಹುದು ಆ ಟಿಕೆಟ್ ಅನ್ನುವಂಥ ಒಂದು ಆಸೆ ನಿಮ್ಮಲ್ಲಿ ಹೆಚ್ಚಿರ್ಬೋದು ನಾನು ತಿಳ್ಕೊಳ್ತೀನಿ. ಇಲ್ಲ, ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧಾಗಿರ್ತೀವಿ. ನಾನು ನನ್ನ ಕೆಲಸ ಏನಿದ್ರು ಅರಬಾನ್ ಕ್ಷೇತ್ರದಾಗ ನಿರಂತರವಾಗಿ ಜನರ ಜೊತೆ ಇರಬೇಕು, ಆ ಇರುವಂಥ ಕೆಲಸನ ಮಾಡ್ತೀನಿ. ನಂತರ ಸಿಕ್ಕರು ಆಯ್ತು, ಸಿಗದಿದ್ರು ಆಯ್ತು. ಈಗ 2018ರಾಗೂ ಸಿಕ್ಕಿಲ್ಲ, 23ರಾಗೂ